ರಾಜ್ಯದಲ್ಲಿ ಎಲ್ಲ ಮಲ್ಟಿಪ್ಲೆಕ್ಸ್ಗಳಿಗೆ ಒಂದು ಬೇಗ ಶಾಕ್ ಇದೆ. ಜನರಿಗಂತೂ ಇದಂತೂ ಒಳ್ಳೆ ಖುಷಿ ಸುದ್ದಿ ಅಂದರೆ ತಪ್ಪಲ್ಲ. ಸೊ ಇನ್ಮೇಲೆ ನೀವೇನಾದರೂ ಎಂಟರ್ಟೈನ್ಮೆಂಟ್ಗೋಸ್ಕರ ಈ ಸ್ಪಾಟಿಗೆ ಹೋಗ್ತಿದ್ದವರು ಬಹಳ ಖುಷಿಯಿಂದ ಹೋಗ್ತಾರೆ. ಎಸ್, ರಾಜ್ಯದಲ್ಲಿ ಎಲ್ಲ ಮಲ್ಟಿಪ್ಲೆಕ್ಸ್ಗೆ ಬೇಗ್ ಶಾಕ್. ಇನ್ನು ಮುಂದೆ ಮನ ಬಂದಂತೆ ದುಡ್ಡು ವಸೂಲಿ ಮಾಡೋ ಹಾಗಿಲ್ಲ. ಸಿನಿಮಾ ಟಿಕೆಟ್ಗೆ ಇನ್ನು ಮುಂದೆ 200 ರೂಪಾಯಿ ಅಷ್ಟೇ. ಮಲ್ಟಿಪ್ಲೆಕ್ಸ್ ಸೇರಿದಂತೆ ಎಲ್ಲ ಮಂದಿರಗಳಲ್ಲಿ ಏಕರೂಪ ದರ ಜಾರಿ. ಸೊ ಏಕರೂಪ ಟಿಕೆಟ್ ದರ ಜಾರಿ ಮಾಡಿ ಸರ್ಕಾರ ಆದೇಶ ಏನೋ ಹೊರಡಿಸಿದೆ. ಸೊ ಬಟ್ ಮನಬಂದಂತೆ ಟಿಕೆಟ್ ರೇಟ್ನ ಫಿಕ್ಸ್ ಮಾಡಿದ್ರೆ ಅಷ್ಟೇ, ಹಾಗೆಲ್ಲ ಮಾಡೋ ಹಾಗಿಲ್ಲ. ಹುಷಾರ್. ಎಲ್ಲ ಭಾಷೆಯ ಸಿನಿಮಾಗಳು ಏನಿದೆ ಅವೆಲ್ಲವನ್ನ ಇದೇ ದರದಲ್ಲಿ ನಾವು ಸಾರ್ವಜನಿಕರು ನೋಡಬಹುದು. ಸೊ ಸರ್ಕಾರದಿಂದ ಎಲ್ಲ ಒಂದು ಪ್ರೇಕ್ಷಕರಿಗೆ, ಸೊ ಸಿನಿಮಾ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಅಂದರೆ ತಪ್ಪಾಗಲ್ಲ. ಮಲ್ಟಿಪ್ಲೆಕ್ಸ್ ಸೇರಿ ಎಲ್ಲ ಕಡೆ ಏಕರೂಪ ಟಿಕೆಟ್ ದರ ಜಾರಿ ಮಾಡಿದೆ ಸರ್ಕಾರ. ಸೊ ಜಾರಿ ಮಾಡಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಿದೆ. ಸೊ ಮನಬಂದಂತೆ ಟಿಕೆಟ್ ರೇಟ್ನ ಫಿಕ್ಸ್ ಮಾಡಿದ್ರೆ ಹುಷಾರ್. ಎಲ್ಲ ಭಾಷೆಯ ಸಿನಿಮಾಗಳಿಗೆ ಇದು ಅನ್ವಯ ಆಗುತ್ತೆ. ಸೊ ಸಾರ್ವಜನಿಕರಿಗೆ ಸರ್ಕಾರದಿಂದ ಅ ವೆರಿ ಗುಡ್ ನ್ಯೂಸ್. ಸೊ ರಾಜ್ಯದಲ್ಲಿ ಇನ್ನು ಮುಂದೆ ಮನಬಂದಂತೆ ದುಡ್ಡು ವಸೂಲಿ ಮಾಡೋ ಹಾಗಿಲ್ಲ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ. ನಮ್ಮ ಜೊತೆಗಿದ್ದಾರೆ ಕೀರ್ತಿ ಅವರು. ಸೊ ಕೀರ್ತಿ, ಏನಿದು ಗುಡ್ ನ್ಯೂಸ್? ಎಲ್ಲ ಸಿನಿ ಪ್ರಿಯರು ಸಿಕ್ಕಾಪಟ್ಟೆ ಖುಷಿ ಪಡುವಂತಹ ಸುದ್ದಿ. ಬಟ್ ಇದು ಯಾವಾಗ ಜಾರಿ ಆಗತ್ತೆ, ಹಾಗೆ ಇದನ್ನ ಎಲ್ಲರೂ ಕನ್ಸಿಡರ್ ಮಾಡ್ತಾರಾ ಮಲ್ಟಿಪ್ಲೆಕ್ಸ್ ಓನರ್ಸ್ಗಳು? ಎಸ್ ಆದರ್ಶಿನಿ, ಇದೊಂದು ರೀತಿ ಯಾರು ಸಿನಿ ಪ್ರಿಯರು ಸಿನಿಮಾ ನೋಡೋಕೆ ಥಿಯೇಟರ್ಗೆ ಹೋಗಿ ನೋಡ್ಬೇಕು ಅನ್ನೋಂತ ಮನೋಭಾವನೆ ಇರ್ತಾರೆ, ಅವ್ರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಇನ್ನೊಂದಷ್ಟು ಥಿಯೇಟರ್ ವೈಸ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ಗೆ, ವಿತರಕರು ಇರಬಹುದು, ಪ್ರೊಡ್ಯೂಸರ್ಸ್ ಇರ್ಬೋದು, ಯಾರ್ಯಾರು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಜೆಟ್ ಅನ್ನ ಹಾಕಿ 1,000-2,000 ಕೋಟಿ ಬಜೆಟ್ ಹಾಕ್ಬಿಟ್ಟು ಸಿನಿಮಾ ಮಾಡ್ತಿರ್ತಾರೆ, ಅವ್ರಿಗೆ ಒಂದ್ ರೀತಿ ಇದು ಬ್ಯಾಡ್ ನ್ಯೂಸ್ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈ ಸಣ್ಣ ಪುಟ್ಟ ಸಿನಿಮಾಗಳು ಇರಬಹುದು, ಜೊತೆಗೆ ಕನ್ನಡ ಇರ್ಬೋದು, ಕರ್ನಾಟಕದಲ್ಲಿ ರಿಲೀಸ್ ಆಗ್ತಿರುವಂತಹ ಪಂಚಭಾಷೆ ಸಿನಿಮಾಗಳಿರಬಹುದು, ತಮಿಳು, ತೆಲುಗು, ಮಲಯಾಳಂ, ಈ ಎಲ್ಲ ಭಾಷೆಗಳು ಈಗಾಗಲೇ ಬಂದು ಆವರಿಸ್ಕೊಂಡಿವೆ. ಕನ್ನಡ ಸಿನಿಮಾಗಳು ಬಂದರೂ ಸಹ ಆ ಸಿನಿಮಾಗಳದ್ದು ಹಾವಳಿ ಇರಬಹುದು, ಥಿಯೇಟರ್ಗಳಿಗೆ ಹೆಚ್ಚಾಗಿ ಒತ್ತನ್ನ ಕೊಡ್ತಾ ಇರುವಂತದ್ದು. ಅಂತ ಸಂದರ್ಭದಲ್ಲಿ 200 ರೂಪಾಯಿ ಕೇವಲ ಇದರ ಟಿಕೆಟ್ ದರ ಫಿಕ್ಸ್ ಮಾಡಿರುವಂತದ್ದು ಸದ್ಯಕ್ಕೆ ಸರ್ಕಾರ ಹೊರಡಿಸಿದೆ. ಆದ್ರೆ 15 ದಿನಗಳ ನಂತರ ಇದು ಅಪ್ಲಿಕಬಲ್ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಈ ಒಂದು ಇರ್ಬೋದು, ಶಿಸ್ತು ಇರಬಹುದು, ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಬೆಳವಣಿಗೆಗಳು ಸದ್ಯಕ್ಕೆ ಆಗ್ತಿರುವಂತದ್ದು, ಬಾಕ್ಸ್ ಆಫೀಸ್ ಕಲೆಕ್ಷನ್ ಮೇಲೆ ಹೊಡೆತ ಕೊಡುವಂತದ್ದು ಇರಬಹುದು, ಎಲ್ಲವೂ ಸಹ ನೆಟ್ಟಿನಲ್ಲಿ ಇಟ್ಕೊಂಡು ಈ ಹಿಂದೆ ಕೂಡ ಈ ಒಂದು ಆದೇಶ ಸರ್ಕಾರ ಮಾಡಿತ್ತು. ಆದ್ರೆ ಇದು ತುಂಬಾ ಪವರ್ಫುಲ್ ಆಗಿ ಅಪ್ಲೈ ಆಗ್ಲಿಲ್ಲ ಅಂತ ಹೇಳ್ಬೋದು. ಆದ್ರೆ ಈ ಬಾರಿ ಕೂಡ ಮನವಿ ಮಾಡಿದಂತಹ ಸಂದರ್ಭದಲ್ಲಿ ಈಗ ಸರ್ಕಾರ ಈ ಹೊಸ ಆದೇಶ ಕೊಟ್ಟಿದ್ದಾರೆ. ಆದ್ರೆ 15 ದಿನ ಆದ್ಮೇಲೆ ಅಪ್ಲಿಕಬಲ್ ಆಗುತ್ತೆ. ಆದ್ರೆ ಇದೇನಾದ್ರೂ ಈ ಆದೇಶ ಹೊರಡಿಸಿರುವಂತದ್ರಲ್ಲಿ ಕೆಲವರಿಗೆ ನಿರ್ಮಾಪಕರು ಇರಬಹುದು, ಕನ್ನಡ ಚಿತ್ರರಂಗದಲ್ಲೇ ಇರಬಹುದು, ಅಥವಾ ಪರಭಾಷೆಯವರು ಇರಬಹುದು, ಅವರಿಗೆ ಇದು ಇಷ್ಟ ಆಗ್ಲಿಲ್ಲ, ನಮಗಿಲ್ಲ, ತೊಂದರೆ ಆಗ್ತಾ ಇದೆ, ನಮ್ಮ ಸಿನಿಮಾ ಬಜೆಟ್ ಮಿತಿ ಮೀರಿದೆ, ಆದ್ರೆ ಈ ಬಜೆಟ್ ಪ್ರಕಾರ ನಾವು ಇಷ್ಟು ಇಡ್ಲೇಬೇಕಾಗುತ್ತೆ, 200 ರೂಪಾಯಿ ನಮ್ಮ ಸಿನಿಮಾ ಬಜೆಟ್ಗೆ ಸಾಕಾಗಲ್ಲ, ನಮ್ಗೆ ತುಂಬಾ ಲಾಸ್ ಆಗುತ್ತೆ, ಫಿನಾನ್ಷಿಯಲಿ ಎಕನಾಮಿಕಲಿ ನಮ್ಮ ಇಂಡಸ್ಟ್ರಿ ಡೌನ್ ಆಗುತ್ತೆ ಅನ್ನುವಂಥದ್ದು ಏನಾದ್ರು ಅವರು ವಾಯ್ಸ್ ರೈಸ್ ಮಾಡಿ ಅವರು ಕೂಡ ನೋಟಿಸ್ ನ ಕಳಿಸಬಹುದು. ಅದು ಕೂಡ ಕನ್ಸಿಡರ್ ಆಗುತ್ತೆ. ಅದ್ರ ಮೇಲೆ 200 ರೂಪಾಯಿ ಅವ್ರಿಗೆ ಫಿಕ್ಸ್ ಆಗುತ್ತೆ, ಅಥವಾ ಏನಾದ್ರೂ ಹೆಚ್ಚಿನಿಕೆ ದರ, ಪ್ರೈಸ್ ಕ್ಯಾಪ್ ಏನಾದ್ರು ಮತ್ತೆ ಎಕ್ಸ್ಟ್ರಾ ಮಾಡ್ಬೇಕಾಗುತ್ತೆ ಅನ್ನುವಂಥದ್ದನ್ನ ಅದು ಕೂಡ ಕಾದ್ ನೋಡ್ಬೇಕಾಗಿದೆ. ಜೊತೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ರಾಮಾಯಣ ಸಿನಿಮಾ ಕೂಡ ಇನ್ನೇನು ಬರಬೇಕಾಗಿದೆ, ಟಾಕ್ಸಿಕ್ ಸಿನಿಮಾ ಇರಬಹುದು, ಡೆವಿಲ್ ಸಿನಿಮಾ ಇರಬಹುದು, ಈ ಎಲ್ಲ ಸಿನಿಮಾಗಳು ಸಹ ದೊಡ್ಡ ಸಿನಿಮಾಗಳು ಏನೇನು ನಾವು ಕನ್ಸಿಡರ್ ಮಾಡ್ತೀವಿ ಇನ್ನು ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಸಿನಿಮಾ ಬಜೆಟ್ ತುಂಬಾ ದೊಡ್ಡದಾಗಿ ಇರುತ್ತೆ. ಸೊ ಆ ಸ್ಟಾರ್ಗಳು ಕೊಟ್ಟಿರುವಂತಹ ರೆನ್ಯುಮರೇಷನ್ ಎಲ್ಲವೂ ಸಹ ಅವರಿಗೆ ರಿಕವರ್ ಆಗ್ಬೇಕು, ಚಿತ್ರತಂಡಕ್ಕೆ ಪ್ರಾಫಿಟ್ ಬರಬೇಕು ಅಂತ ಹೇಳಿದ್ರೆ ಅವರು ಆಬ್ವಿಯಸ್ಲಿ ಒಂದು ಟಿಕೆಟ್ಗೆ ಮಲ್ಟಿಪ್ಲೆಕ್ಸ್ ಗಳಲ್ಲಿ 1000-2,000 ನಿಗದಿ ಮಾಡೇ ಮಾಡ್ತಾರೆ. ಅದರಲ್ಲೂ ಸಹ ಪ್ರಭಾಸ್ ಇರ್ಬೋದು, ರಜನಿಕಾಂತ್, ಈ ರೀತಿ ದೊಡ್ಡ ಸಿನಿಮಾಗಳು ಬಂದಾಗ ಕರ್ನಾಟಕದಲ್ಲಿ 1,000-2,000 ರೂಪಾಯಿ ಇರೋದ್ರಿಂದಲೇ ಆ ರೀತಿ ಪ್ರೈಸ್ ಕ್ಯಾಪ್ ಫಿಕ್ಸ್ ಮಾಡಿರೋದ್ರಿಂದಲೇ ಅವ್ರ ಸಿನಿಮಾಗೆ ಲಾಭ ಆಗಿ ಅಲ್ಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹೆಚ್ಚಿನ ಮಟ್ಟದಲ್ಲೇ ಅವರು ಗಳಿಕೆಯನ್ನ ಕಂಡಿರುವಂತದ್ದು. ಎಲ್ಲೋ ಒಂದ್ ರೀತಿ ಪರಭಾಷಿಗರಿಗೆ ಇದು ಎಫೆಕ್ಟ್ ಆಗಬಹುದು, ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಬಹುದು ಅನ್ನುವಂಥದ್ದನ್ನ ಹೇಳ್ಬೋದು. ಆದರ್ಶಿಗೆ ಥ್ಯಾಂಕ್ ಯು ಕೀರ್ತಿ ಅವರೇ ಎಲ್ಲ ಮಾಹಿತಿಗಾಗಿ.